Praise the Lord. Greetings to you all in the name of our Lord and Savior Jesus Christ. Today's Bible verse, James chapter 1 verse 5. If any of you lacks wisdom, he should pray to God, who will give it to him. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರ ವಾಕ್ಯ ತಿಳಿಸ್ತಾ ಇದೆ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಬೇಕು ಎಂಬುದಾಗಿ. ದೇವರು ಎಲ್ಲ ಜ್ಞಾನಕ್ಕೂ ಎಲ್ಲ ಬುದ್ಧಿಗೂ ಮೂಲ ಕಾರಣನಾಗಿರ್ತಕ್ಕಂಥ ದೇವರು ನಮ್ಮ ದೇವರಾಗಿದ್ದಾರೆ. ಜ್ಞಾನೋಕ್ತಿ 2:6 ನಾವು ನೋಡುತ್ತೇವೆ, ಯೆಹೋವನೇ ಜ್ಞಾನವನ್ನು ಕೊಡುವಾತನು ಎಂಬುದಾಗಿ. ಆತನ ಬಾಯಿಂದಲೇ ತಿಳುವಳಿಕೆಯೂ ವಿವೇಕವೂ ಹೊರಟು ಬರುತ್ತವೆ ಎಂಬುದಾಗಿ. ಹೌದು, ನಾವು ದೇವರನ್ನು ಕೇಳಿಕೊಂಡಾಗ ದೇವರು ಉದಾರ ಮನಸ್ಸಿನಿಂದ ನಮಗೆ ಕೊಡುವಾತನಾಗಿದ್ದಾನೆ. ಹಂಗಿಸದೆ ಎಲ್ಲರಿಗೂ ಆತನು ಕೊಡುವಾತನಾಗಿದ್ದಾನೆ. ದೇವರಿಂದಲೇ ನಮಗೆ ಜ್ಞಾನ ದೊರಕುವಂಥದ್ದಾಗಿದೆ. ನಮಗೆ ಒಂದು ವೇಳೆ ಜ್ಞಾನ ಕಡಿಮೆ ಆಗಿದ್ದರೆ ಇಂದೇ ನಾವು ದೇವರ ಬಳಿ ಕೇಳಿಕೊಳ್ಳೋಣ. ನಮ್ಮ ದೇವರು ಕರುಣಾಸಾಗರನಾದಂಥ ದೇವರು. ಆತನು ವಾಗ್ದಾನಗಳನ್ನು ಕೊಟ್ಟು ನೆರವೇರಿಸುವಾತನು. ಇಲ್ಲಿ ವಾಕ್ಯದಲ್ಲಿ ತಿಳಿಸುತ್ತಾ ಇದೆ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು ಎಂಬುದಾಗಿ. ನಮ್ಮ ದೇವರು ವಾಗ್ದಾನಗಳನ್ನು ಕೊಟ್ಟು ನೆರವೇರಿಸುವಾತನು. ಆದ್ದರಿಂದ ಇಂದೇ ನಾವು ಕರ್ತನ ಬಳಿ ಬಂದು ಪ್ರಾರ್ಥನೆ ಮಾಡೋಣ. ಮತ್ತಾಯ 7:7 ನಾವು ನೋಡ್ತೇವೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂಬುದಾಗಿ. ಹೌದು, ನಿಮಗೆ ಏನೇ ಬೇಕಾದರೂ ನೀವು ದೇವರನ್ನು ಕೇಳಿಕೊಂಡಾಗ ದೇವರು ಖಂಡಿತವಾಗಿಯೂ ಅದನ್ನು ಕೊಟ್ಟು ದಯಪಾಲಿಸುತ್ತಾನೆ. ಮತ್ತಾಯ 21:22 ನಾವು ನೋಡ್ತೇವೆ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಎಂಬುದಾಗಿ. ಹೌದು, ನೀವು ನಂಬಿಕೆಯಿಂದ, ಸಂದೇಹ ಪಡದೆ, ಹೌದು ನಮ್ಮ ದೇವರು ಕೊಟ್ಟೇ ಕೊಡ್ತಾನೆ ಎನ್ನುವ ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿಯೂ ದೇವರಿಂದ ಅದನ್ನು ಹೊಂದಿಕೊಳ್ಳುತ್ತೀರಿ. ಮತ್ತಾಯ 18:19 ನಾವು ನೋಡುತ್ತೇವೆ, ನಿಮ್ಮಲ್ಲಿ ಯಾರಾದರೂ ಇಬ್ಬರು ಸೇರಿ ಒಂದೇ ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡುವುದಾದರೆ ಪರಲೋಕದಿಂದ ನಿಮಗೆ ಅದು ದೊರಕುವುದು ಎಂಬುದಾಗಿ ನಾವು ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹೌದು, ಇಂದು ನಮಗೆ ಏನೇ ಬೇಕಾದರೂ ನಾವು ಕರ್ತನ ಬಳಿ ಪ್ರಾರ್ಥನೆ ಮಾಡೋಣ. ಕರ್ತನು ಖಂಡಿತವಾಗಿಯೂ ಅದನ್ನು ನಮಗೆ ಅನುಗ್ರಹಿಸುವಾತನಾಗಿದ್ದಾನೆ. ಈ ಲೋಕದಲ್ಲಿ ಅನೇಕ ದೊಡ್ಡ ದೊಡ್ಡ ವಿಜ್ಞಾನಿಗಳ ಬಗ್ಗೆ ನಾವು ನೋಡುವುದಾದರೆ ಅವರು ಕರ್ತನಲ್ಲಿ ಬಹಳವಾಗಿ ಪ್ರಾರ್ಥಿಸುವಂಥವರಾಗಿದ್ದರು. ಜ್ಞಾನಕ್ಕಾಗಿ, ಬುದ್ಧಿಗಾಗಿ ಕರ್ತನಲ್ಲಿ ಅವರು ಪ್ರಾರ್ಥಿಸುವಂಥವರಾಗಿದ್ದರು. ಟೆಲಿಗ್ರಾಫ್ ಕಂಡು ಹಿಡಿದಿರ್ತಕ್ಕಂಥ ವಿಜ್ಞಾನಿಯ ಹೆಸರು ಮೊರೆಸ್ ಎಂಬುದಾಗಿ. ಆತನ ಬಳಿ ಒಂದು ಸಾರಿ ಪತ್ರಕರ್ತರು ಬರುತ್ತಾರೆ. ಆ ಪತ್ರಕರ್ತರು ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾರೆ. ಅದರಲ್ಲಿ ಒಂದು ಪ್ರಶ್ನೆ, ನಿಮ್ಮ ಸಂಶೋಧನೆಯ ಸಮಯದಲ್ಲಿ ಯಾವಾಗಲಾದರೂ ತಡೆಗಳು ಉಂಟಾದರೆ ಮುಂದೆ ಏನು ಮಾಡಬೇಕು ಎಂಬುದಾಗಿ ನಿಮಗೆ ತಿಳಿಯದೆ ಹೋದರೆ ಆಗ ನೀವು ಏನು ಮಾಡುತ್ತೀರಿ ಎಂಬುದಾಗಿ ಅವರು ಪ್ರಶ್ನಿಸ್ತಾರೆ. ಆಗ ಆ ವಿಜ್ಞಾನಿ ಹೀಗೆ ಹೇಳುತ್ತಾನೆ, ನಾನು ನನ್ನ ಎಲ್ಲ ಕೆಲಸವನ್ನು ಅಲ್ಲಿಯೇ ಇಟ್ಟು ಮೊಳೆಕಾಲೂರಿ ಕರ್ತನ ಬಳಿ ಪ್ರಾರ್ಥಿಸುತ್ತೇನೆ. ಆಗ ಕರ್ತನು ನನಗೆ ಒಳ್ಳೆ ಆಲೋಚನೆಯನ್ನು ನೀಡುತ್ತಾನೆ, ಜ್ಞಾನವನ್ನು ಕೊಡುತ್ತಾನೆ, ವಿವೇಕವನ್ನು ನೀಡುತ್ತಾನೆ ಎಂಬುದಾಗಿ ಪತ್ರಕರ್ತರ ಮುಂದೆ ಹೇಳಿದ್ದನು. ಮತ್ತು ಅಷ್ಟೇ ಅಲ್ಲದೆ, ನಾನು ಇಷ್ಟೊಂದು ಸಂಶೋಧನೆಯನ್ನು ನಡೆಸಿ ಜಯ ಹೊಂದುವುದಕ್ಕೆ ನನ್ನ ಜ್ಞಾನ, ನನ್ನ ಬುದ್ಧಿ ಕಾರಣ ಅಲ್ಲ, ಆದರೆ ನನ್ನ ಕರ್ತನೇ ನನಗೆ ಒಳ್ಳೆ ಆಲೋಚನೆಯನ್ನು ಕೊಟ್ಟು ನನ್ನ ಕರ್ತನಿಂದ ಪಡೆದಿರ್ತಕ್ಕಂಥ ಉತ್ತರಗಳೇ ಇದಕ್ಕೆ ಕಾರಣ ಎಂಬುದಾಗಿ ಹೇಳ್ತಾನೆ. ಆ ತಂದೆಯನ್ನು ಕಂಡುಹಿಡಿದ ಮೇಲೆ ಕಳಿಸಿರ್ತಕ್ಕಂಥ ಮೊದಲನೇ ಸಮಾಚಾರ ಯಾವುದು ಗೊತ್ತೇ? ಅದ್ಯಾವುದೆಂದರೆ, ಇದು ಕರ್ತನ ಮಹತ್ವವಾದ ಕಾರ್ಯ ಎಂಬುದಾಗಿ. ಹೌದು, ಮೊದಲನೆಯ ಈ ಸಮಾಚಾರವನ್ನು ಅವನು ದೇವರ ಕುರಿತು ತಿಳಿಸಿದ್ದನು. ಇದು ಕರ್ತನ ಮಹತ್ವವಾದ ಕಾರ್ಯ. ಕರ್ತನು ಇಲ್ಲದೆ ಹೋದರೆ, ಕರ್ತನು ಸಹಾಯ ಮಾಡದೆ ಹೋದರೆ, ಕರ್ತನು ಒಂದು ವೇಳೆ ಜ್ಞಾನವನ್ನು ಕೊಡದೆ ಹೋದರೆ ಇದು ಅಸಾಧ್ಯವಾಗಿತ್ತು ಎಂಬುದಾಗಿ ಹೇಳ್ತಾನೆ. ಹೀಗೆ ಇನ್ನು ಅನೇಕ ವಿಜ್ಞಾನಿಗಳು ಕ್ರೈಸ್ತ ವಿಜ್ಞಾನಿಗಳಾಗಿದ್ದರು, ಪ್ರಾರ್ಥನೆ ಮಾಡುವಂಥವರಾಗಿದ್ದರು. ಅವರು ಪ್ರಾರ್ಥನೆಯ ಮಹತ್ವವನ್ನು ಅರಿತವರಾಗಿದ್ದರು. ಹೌದು ನನ್ನ ಪ್ರಿಯ ದೇವಜನರೇ, ಇಂದು ನಿನಗೆ ಜ್ಞಾನ ಬೇಕಾ, ಬುದ್ಧಿ ಬೇಕಾ, ವಿವೇಕದಿಂದ ನೀನು ಪ್ರಕಾಶಿಸಬೇಕಾ? ಹಾಗಿರುವುದಾದರೆ ಇಂದೇ ನಿನ್ನ ಕಣ್ಣುಗಳನ್ನು ಕರ್ತನ ಕಡೆಗೆ ಎತ್ತಿ ಪ್ರಾರ್ಥನೆ ಮಾಡು. ಎಲ್ಲಕ್ಕೂ ಮೂಲ ಕಾರಣನಾದ ಕರ್ತನು ನಿನಗೆ ಆಶೀರ್ವಾದವನ್ನು ಮಾಡಿ, ನಿನಗೆ ಜ್ಞಾನವನ್ನು ದಯಪಾಲಿಸಿ ಈ ಪ್ರಪಂಚದಲ್ಲಿ ಆಶೀರ್ವಾದಕರವಾಗಿ ಜೀವಿಸಲಿಕ್ಕೆ ನಿನ್ನನ್ನು ಮಾರ್ಪಡಿಸುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಭೂ ಪರಲೋಕಗಳ ಒಡೆಯನಾಗಿರುವಂಥ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಪ್ಪ. ಎಲ್ಲ ಜ್ಞಾನಕ್ಕೂ ಬುದ್ಧಿಗೂ ಮೂಲ ಕಾರಣನಾಗಿರುವಂಥ ನಮ್ಮ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಪ್ಪ. ಕರುಣಾಸಾಗರನಾದಂಥ ಪ್ರಭುವೇ, ನಿನಗೆ ಸ್ತೋತ್ರ ಸ್ವಾಮಿ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ. ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದಾಗ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು ಎನ್ನುವ ವಾಕ್ಯವನ್ನು ಕಲಿತಿದ್ದೇವಪ್ಪ. ನೀವು ಆಶೀರ್ವಾದ ಮಾಡಿರಿ ಕರ್ತನೆ. ಈ ಲೋಕದಲ್ಲಿ ಜೀವಿಸ್ತಿರುವಾಗ ಸ್ವಾಮಿ, ನಮ್ಮೆಲ್ಲರಿಗೆ ಜ್ಞಾನ ಬೇಕು ಸ್ವಾಮಿ. ಇಹಲೋಕದ ಜ್ಞಾನ ಮತ್ತು ಪರಲೋಕದ ಜ್ಞಾನ, ದೈವಿಕ ಜ್ಞಾನದಿಂದ ನಮ್ಮೆಲ್ಲರನ್ನು ನೀನು ತುಂಬಿಸು ಕರ್ತನೆ. ನಿನ್ನ ಪಾದದ ಬಳಿ ಬಂದು ಪ್ರಾರ್ಥಿಸ್ತಾ ಇದ್ದೇವೆ ಕರ್ತನೆ. ನಮ್ಮ ಕೂಗನ್ನು ಕೇಳಿ ನಮ್ಮೆಲ್ಲರಿಗೆ ನಿನ್ನ ಜ್ಞಾನ, ನಿನ್ನ ವಿವೇಕದಿಂದ ತುಂಬಿಸಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.